ಹಾಯ್ ಹಲೋ ಮತ್ತೊಮ್ಮೆ ಎಲ್ಲರಿಗೆ ಯು ಕೆ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಚಾನಲ್ಗೆ ಸ್ವಾಗತ. ಆ, ಗೆಳೆಯರೇ, ನಾವು ಇಲ್ಲಿವರೆಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ ನೌನ್, ಪ್ರೊನೌನ್, ಅಡ್ಜೆಕ್ಟಿವ್ ಆಮೇಲೆ ವರ್ಬ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ವರ್ಬ್ಗಳ ವ್ಯಾಖ್ಯಾನ, ಅರ್ಥ, ಹಾಗೆ ಅವುಗಳ ವಿಧಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ನ 5ನೇ ಭಾಗ ಯಾವುದಪ್ಪ ಅಂತಂದರೆ ಆ್ಯಡ್ವರ್ಬ್. ಇವತ್ತು ನಾವು ಆ್ಯಡ್ವರ್ಬ್ ಬಗ್ಗೆ ಏನು ಮಾಡೋಣಪ್ಪ ಅಂತಾರೆ, ಚಿಂತನವನ್ನು ಮಾಡೋಣ, ವಿಚಾರಧಾರೆಗಳನ್ನ ಹಂಚ್ಕೊಳ್ಳೋಣ. ಇಲ್ಲಿ ಏನಪ್ಪ ಅಂತಂದರೆ, ಆ್ಯಡ್ವರ್ಬನ್ನು ಅಧ್ಯಯನ ಮಾಡಬೇಕಾದಾಗ ಸ್ವಲ್ಪ ನೀವು ನಿಮ್ಮಲ್ಲಿಯೇ ಕಂಪೇರ್ ಮಾಡ್ಕೊಳ್ಬೇಕು. ಯಾವುದಕ್ಕೆ? ಅಡ್ಜೆಕ್ಟಿವ್ಗೆ ಮತ್ತು ಆ್ಯಡ್ವರ್ಬ್ಗೆ. ಅಡ್ಜೆಕ್ಟಿವ್ ಮತ್ತು ಆ್ಯಡ್ವರ್ಬ್ ಹೆಂಗದವಪ್ಪ ಅಂತಂದರೆ, ಎರಡು ಸಿಮಿಲರ್ ಅದಾವೆ. ಕೂದಲೆಳೆಯ ಅಂತರ ಅದ ರೀ ಎರಡೂತ್ರ ನಡುವೆ. ಅದು ಅರ್ಥ ಆಯ್ತಪ್ಪ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಎಕ್ಸಾಮ್ ಒಳಗಡೆ ಆ್ಯಡ್ವರ್ಬ್ ತಂದು ಅಡ್ಜೆಕ್ಟಿವ್ ಮಾಡೋಂಗಿಲ್ಲ, ಅಡ್ಜೆಕ್ಟಿವ್ ತಂದು ಆ್ಯಡ್ವರ್ಬ್ ಮಾಡೋಂಗಿಲ್ಲ. ಸೊ ಲಕ್ಷ್ಯ ಕೊಟ್ಟು ಕೇಳ್ರಿ. ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ. ಎಲ್ಲೂ ಕೂಡ ಸ್ಕಿಪ್ ಮಾಡಲಾರ್ದ ಕೇಳ್ರಿ. ಯಾಕಪ್ಪ ಅಂದ್ರೆ ಸ್ಕಿಪ್ ಮಾಡಲಾರ್ದ ಕೇಳಿದ್ರೆ ಮಾತ್ರ ಅದಕ್ಕೆ ಇದಕ್ಕೆ ಇವರು ವ್ಯತ್ಯಾಸ ಏನು ಗೊತ್ತಾಕತ್ರಿ. ಮೊದಲೇದಂತೂ ಅಡ್ಜೆಕ್ಟಿವ್ ಆಲ್ರೆಡಿ ನೋಡೇರಿ ನೀವು. ಸೊ ತಡ ಮಾಡಲಾರ್ದೆ ನೇರವಾಗಿ ವಿಷಯಕ್ಕೆ ಬರೋಣ, ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಪ್ಪ ಅಂದರೆ ಆ್ಯಡ್ವರ್ಬ್. ಆ್ಯಡ್ವರ್ಬ್ ಅಂದರೆ ಏನು? ಆ್ಯಡ್ವರ್ಬ್ ಅಂದರೆ ಏನಪ್ಪ ಅಂತಾರೆ, ಪದವೇ ಹೇಳಕತ್ತತಿ. ಆ್ಯಡ್ ವರ್ಬ್, ವರ್ಬಕ್ಕೆ ಹೆಚ್ಚಿನದನ್ನು ಸೇರಿಸೋದು. ಅಂದರೆ ವರ್ಬವನ್ನು ವರ್ಣನೆ ಮಾಡೋದು, ಕ್ರಿಯಾಪದವನ್ನು ವರ್ಣನೆ ಮಾಡೋದು. ಹೆಂಗೆ ಕ್ರಿಯಾಪದವನ್ನು ವರ್ಣನೆ ಮಾಡೋದನ್ನು ಏನು ವರ್ಣನೆ ಮಾಡೋಕ್ಕೆ ಸಾಧ್ಯತೆ ಇಲ್ಲಿ? ಅದರ ಸಮಯದ ಬಗ್ಗೆ ವರ್ಣನೆ ಮಾಡ್ಬೋದಾ? ಅದರ ಫ್ರೀಕ್ವೆನ್ಸಿ ಬಗ್ಗೆ ವರ್ಣನೆ ಮಾಡ್ಬೋದಾ? ಅಂದರೆ ಪುನರಾವರ್ತನೆ ಅಥವಾ ಆವರ್ತನದ ಬಗ್ಗೆ ವರ್ಣನೆ ಮಾಡ್ಬೋದಾ? ಅದು ನಡೆದಿರ್ತಕ್ಕಂಥ ರೀತಿಯ ಬಗ್ಗೆ ವರ್ಣನೆ ಮಾಡ್ಬೋದಾ? ಹೌದಾ? ಅಥವಾ ಅದ್ರ ವಿಧಾನದ ಬಗ್ಗೆ ವರ್ಣನೆ ಮಾಡ್ಬೋದು. ಇವುಗಳ ವಿಧಗಳಾಕ್ಕವು ಮುಂದೆ. ಅವು ಹೆಂಗೆ ನಡೆದದ, ಯಾವಾಗ ನಡೆದದ, ಯಾವ ರೀತಿ ನಡೆದದ, ಅದು ಎಷ್ಟು ಸರ್ತಿ ಪುನರಾವರ್ತನೆ ಆಗೈತೆ ಅನ್ನೋದನ್ನು ಹೇಳಲಿಕ್ಕೆ ಕ್ರಿಯಾಪದದ ಈಗೇನು ಹೇಳಲಿ ಇಷ್ಟು ವಿಧಗಳನ್ನು ಹೇಳಲಿಕ್ಕೆ, ಇಷ್ಟು ಆಯಾಮಗಳಲ್ಲಿ ಕ್ರಿಯಾಪದವನ್ನು ವರ್ಣನೆ ಮಾಡಲಿಕ್ಕೆ ನಾವು ಏನಂತ ಕರಿತೀವಿ? ಆ್ಯಡ್ವರ್ಬ್ ಅಂತ ಕರಿತೀವಿ. ಇದಕ್ಕೊಂದು ಸಣ್ಣ ಉದಾಹರಣೆ ಏನಪ್ಪ ಅಂತಂದರೆ, ಸಿ ಸ್ಯಾಂಗ್ ಮೆಲೋಡಿಯಸ್ಲಿ, ಅವಳು ಸುಮಧುರವಾಗಿ ಹಾಡಿದಳು. ಹಾಡಿದಳು ಅನ್ನೋದಕ್ಕೆ ಸುಮಧುರವಾಗಿ ಅನ್ನೋದು ವರ್ಣನೆ ಮಾಡಕತ್ತ ತಲೆಯಾಗಿರ. ಅವಳು ಸುಂದರ ಹುಡುಗಿ ಅಂದಾಗ ಅವಳನ್ನು ಅವಳ ಸೌಂದರ್ಯವನ್ನು ಬ್ಯೂಟಿಫುಲ್ ಅನ್ನೋದು ವರ್ಣನೆ ಮಾಡಕತ್ತೈತೆ. ಹಂಗೆ ಇಲ್ಲಿ ಮೆಲೋಡಿಯಸ್ಲಿ ಅಂತಕ್ಕಂಥದ್ದು ಏನು ಮಾಡ್ತದಪ್ಪ ಅಂತಂದರೆ, ಆಕೆ ಹಾಡುವುದರ ಬಗ್ಗೆ ವರ್ಣನೆ ಮಾಡ್ತದೆ ಹೊರತು ಆಕೆಯ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡೋಂಗಿಲ್ಲ, ಆಕೆ ರೂಪದ ಬಗ್ಗೆ ವರ್ಣನೆ ಮಾಡೋಂಗಿಲ್ಲ. ಇದು ಅಡ್ಜೆಕ್ಟಿವ್ಗೆ ಮತ್ತು ಆ್ಯಡ್ವರ್ಬ್ಗೆ ಇರತಕ್ಕಂಥ ವ್ಯತ್ಯಾಸ. ಇಲ್ಲಿ ಮುಖ್ಯವಾಗಿ ಹಂಗೆ ಚೇಂಜಸ್ ಮಾಡ್ಕೋತ ಹೋದಂಗೆ ಎಷ್ಟು ನೋಡ್ರಿ, ಒಂದು ತಲೆಯಾಗಿ ಇಟ್ಕೊಳ್ರಿ. ಇಂಗ್ಲೀಷ್ ಗ್ರಾಮರ್ದೊಳಗೆ ನೀವು ಎಷ್ಟು ಹೊಸ ವಿಧ ಮಾಡ್ಕೊತ ಹೋಗಿರಲ್ಲ, ಅಷ್ಟು ವಿಧಗಳನ್ನ ನಾವು ಸೃಷ್ಟಿನೂ ಮಾಡ್ಬೋದು. ಎಷ್ಟು ಕಂಪ್ರೆಸ್ ಮಾಡ್ತೀವಲ್ಲ ಅಷ್ಟು ಕಂಪ್ರೆಸ್ ಮಾಡಿ ಸ್ಟಡಿ ಮಾಡ್ಬೋದು. ಹೆಂಗಪ್ಪ ಅಂತಂದರೆ, ನಮ್ಮನೆ ಹೇಳಿದ್ನಲ್ಲ, 24-25 ವಿಧಗಳನ್ನ ಮಾಡೋದೇನು 12-13 ವಿಧಗಳೊಳಗೆ ಎಲ್ಲವನ್ನು ಏನು ಮಾಡ್ಕೋಬೋದು, ನಾವು ಕಂಪ್ರೆಸ್ ಮಾಡಿ ಸ್ಟಡಿ ಮಾಡ್ಬೋದು ಅಂತೇಳಿ. ಹಂಗೆ ಇವತ್ತು ಕೂಡ ನಾವು ಏನು ಮಾಡಿದೀವಪ್ಪ ಅಂತಾರೆ, ಆ್ಯಡ್ವರ್ಬ್ಗಳಲ್ಲಿ ಮುಖ್ಯವಾಗಿ 5 ವಿಧಗಳನ್ನು ನಾನು ಏನು ಮಾಡಕತ್ತೀನಿ, ಇವತ್ತು ವರ್ಣನೆ ಮಾಡಕತ್ತೀನಿ. ಇರುವ ಸುಮಾರು 7-8 ವಿಧಗಳನ್ನ ಹೇಳ್ಬೋದು. ಇದ್ದದ್ರೊಳಗೆ ಒಡೆದೊಡೆದು ಹೇಳೋದಾಕತ್ತಿ ಹೊರತು ಅದು ಹೆಚ್ಚಾಗಂಗಿಲ್ಲ ಅವು. ಅದಕ್ಕೆ ಮೇನ್ಲಿ ಅಲ್ಲಿ ಎಷ್ಟು ವಿಧಗಳಪ್ಪ ಅಂತಾರೆ, 5 ವಿಧಗಳು. 1ನೇ ವಿಧ ಯಾವುದಪ್ಪ ಅಂತಾರೆ, ಆ್ಯಡ್ವರ್ಬ್ ಆಫ್ ಮ್ಯಾನರ್. ಮ್ಯಾನರ್ ಅಂದರೆ ವಿಧಾನ, ನಿಯಮ ಅಂತ, ಅಥವಾ ನೀತಿ ಅಂತ ಏನು ಕರಿತೀವಲ್ಲ ಅದು ಆ್ಯಡ್ವರ್ಬ್ ಆಫ್ ಮ್ಯಾನರ್ ಅಂದಾಗ, ಆ್ಯಡ್ವರ್ಬ್ ಆಫ್ ಮ್ಯಾನರ್ ಏನು ಹೇಳ್ತದ? ಕ್ರಿಯೆ ನಡೆದ ರೀತಿ ಬಗ್ಗೆ ಹೇಳ್ತದ, ವಿಧಾನದ ಬಗ್ಗೆ ಹೇಳ್ತದ, ಅಥವಾ ಕ್ರಿಯೆಯ ವೈಶಿಷ್ಟ್ಯ ಏನದ, ಆ ಕ್ರಿಯೆ ಒಳಗೆ ವೈಶಿಷ್ಟ್ಯ ಏನದ ಅಂತಕ್ಕಂಥದ್ದನ್ನು ಹೇಳ್ತದ. ಹೆಂಗೆ ಹೇಳ್ತದ? ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನೋಡ್ರಿ. ಹೆಂಗಪ್ಪ ಅಂತಾರೆ, ಹಿ ವಾಕ್ ಸ್ಲೋಲಿ. ಹಿ ವಾಕ್ಸ್ ಸ್ಲೋಲಿ. ಅವ ಏನು ಮಾಡ್ತಾನಪ್ಪ ಅಂತಾರೆ, ನಿಧಾನವಾಗಿ ನಡೆಯುತ್ತಾನೆ. ಅವು ಕ್ರಿಯೆ ನಡೆದತ್ತಲ್ಲಿ, ಅದು ಹೆಂಗೆ ನಡೆದತ್ತಿ ಅಂತಕ್ಕಂಥ ಅದ್ರ ವಿಧಾನವನ್ನು ಹೇಳಕತ್ತೀವಿ. ಅವನು ನಿಧಾನವಾಗಿ ನಡೆಯುತ್ತಾನೆ. ಹಾಗೆ ಜೊತೆಗೆ 2ನೇದು ನೋಡ್ರಿ, ಇದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ರಿ, ಸಿ ಸ್ಯಾಂಗ್ ಮೆಲೋಡಿಯಸ್ಲಿ ಅಂತೇಳಿ.
ಸಿ ಸ್ಯಾಂಗ್ ಮೆಲೋಡಿಯಸ್ಲಿ ಬಿ ಇದಕ್ಕೆ ಉದಾಹರಣೆ ಆಕತ್ರಿ. ಆಕಿ ಹೆಂಗೆ ಹಾಡಿದ್ಲು? ಸುಮಧುರವಾಗಿ ಹಾಡಿದಳು. ಇಲ್ಲಿ 2 ಪದಗಳನ್ನ ಮೆಲೋಡಿಯಸ್ಲಿ ಮತ್ತು ಸ್ಲೋಲಿ ಅನ್ನೋ ಪದಗಳನ್ನ ಅಬ್ಸರ್ವ್ ಮಾಡ್ರಿ. ಈ 2 ಕೊನೆಯಲ್ಲಿ ಎದರಿಂದ ಎಂಡ್ ಆಗ್ಯಾವಪ್ಪ ಅಂದ್ರೆ ಎಲ್ ವೈ ಅಂತಕ್ಕಂಥ ಪ್ರತ್ಯಯಗಳಿಂದ ಎಂಡ್ ಆಗ್ಯಾವ. ಲಾಸ್ಟಿಗೆ ಎಲ್ ವೈ ಅಂತಕ್ಕಂಥ 2 ಅಕ್ಷರಗಳು ಬಂದವ. ಹೆಚ್ಚಾಗಿ ಸಾಮಾನ್ಯವಾಗಿ ಅಡ್ವರ್ಬ್ ಆಫ್ ಮ್ಯಾನರ್ ಏನದಾವಲ್ಲ ಅವೆಲ್ಲವೂ ಏನಾಕವಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಎಲ್ ವೈ ಅಂತಕ್ಕಂಥ ಪದದಿಂದ ಎಂಡ್ ಆಕ್ಕವ. ಹಂಗಂತೇಳಿ ಎಲ್ ವೈ ಬಂದಿದ್ದೆಲ್ಲ ಅಡ್ವರ್ಬ್ ಆಫ್ ಮ್ಯಾನರ್ ಅಂತಲ್ಲ. ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲ ಹಂಗೆ ಆಕ್ಕವ. ಹಿಂಗೂ ಹೇಳ್ಬೋದಲ್ರಿ. ಈಗ ಮ್ಯಾನರ್ ಹೇಳ್ಬೇಕಾದಾಗ ನಾನು ಹಿ ರನ್ಸ್ ಫಾಸ್ಟ್, ಅವ ವೇಗವಾಗಿ ಓಡುತ್ತಾನೆ, ಇದು ಅಡ್ವರ್ಬ್ ಆಫ್ ಮ್ಯಾನರ. ಆದರೆ ಹೆಚ್ಚಾಗಿ ಎಲ್ ವೈ ಬಂದಿರತಕ್ಕಂಥವು ಎಲ್ಲ ಏನಿರ್ತಾವಪ್ಪ ಅಂದ್ರೆ ಅಡ್ವರ್ಬ್ ಆಫ್ ಮ್ಯಾನರ್ ಆಗಿರ್ತಾವ. ಇದು ಮೊದಲನೇ ವಿಧ. ಇನ್ನು ಎರಡನೇದು ಯಾವ್ದಪ್ಪ ಅಂತಾರೆ ಅಡ್ವರ್ಬ್ ಆಫ್ ಟೈಮ್. ಅಡ್ವರ್ಬ್ ಆಫ್ ಟೈಮ್ ಇದೇನು ಹೇಳ್ತತಿ? ಇಟ್ ಇಂಡಿಕೇಟ್ಸ್ ವೆನ್ ಆನ್ ಆಕ್ಷನ್ ಅಕ್ಯೂರ್ಸ್ ಆರ್ ಇಟ್ಸ್ ಡ್ಯೂರೇಷನ್. ಇದು ಏನು ಹೇಳ್ತದಪ್ಪ ಅಂತಾರ, ಕ್ರಿಯಾಪದವು ಯಾವಾಗ ನಡೆಯಿತು ಅಥವಾ ಎಷ್ಟೊತ್ತು ನಡೆಯಿತು. ತಿಳಿತ್ರಿ? ಯಾವಾಗ ನಡೀತು ಮತ್ತು ಎಷ್ಟೊತ್ತು ನಡೀತು ಅಂತಕ್ಕಂಥ ಡ್ಯೂರೇಷನ್ ಟೈಮ್ ಹೇಳ್ತತ್ ಒಂದು, ಅಂದ್ರೆ ಯಾವಾಗ ನಡೀತು ಅನ್ನೋದು. ಇನ್ನು ಎಷ್ಟೊತ್ತು ನಡೀತು ಅನ್ನೋದು, ಅದು ಕ್ರಿಯಾಪದ ಎಷ್ಟು ಕಾಲಗಳವರೆಗೆ ನಡೀತು, ದೀರ್ಘಕಾಲದವರೆಗೆ ನಡೀತು, ಅಗದಿ ಶಾರ್ಟ್ ಟೈಮ್ ನಡೀತು, ಇದನ್ನ ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂತಾರೆ ಈ ಅಡ್ವರ್ಬ್ ಆಫ್ ಟೈಮ್. ಈ ಅಡ್ವರ್ಬ್ ಆಫ್ ಟೈಮ್ ಒಳಗೆ ಈ ಬರೀ ಏನೂ ನೋಡಂಗಿಲ್ಲ. ಅಲ್ಲಿ ಏನು ಇರ್ತದಪ್ಪ ಅಂತಾರೆ ಟೈಮ್ ಇರ್ತದ, ಸಮಯ ಇರ್ತದ. ಉದಾಹರಣೆಗೆ ಎಸ್ಟರ್ಡೇ, ನೌ, ಲೆಟರ್, ಅರ್ಲಿ, ಸೂನ್ ಇಂಥ ಶಬ್ದಗಳು ಏನಿರ್ತಾವಪ್ಪ ಅಂತಾರೆ ಅದ್ರೊಳಗೆ ಇರ್ತಾವ. ಅದ್ರಾಗ 2 ಎಕ್ಸಾಂಪಲ್, ಇದಕ್ಕೂ ಒಂದು 2 ಎಕ್ಸಾಂಪಲ್ ಕೊಡ್ತೀನಿ ರೀ. ಒಂದೇದು ಏನಪ್ಪ ಅಂತಂದ್ರೆ ಸಿ ಈಸ್ ಈಟಿಂಗ್ ನೌ. ಸಿ ಈಸ್ ಈಟಿಂಗ್ ನೌ, ಅವಳು ಈಗ ತಿನ್ನುತ್ತಿದ್ದಾಳೆ. ಯಾವಾಗ? ಈಗ ತಿನ್ನಕತ್ತಾಳೆ. ಯಾವಾಗ ತಿನ್ನಕತ್ತಾಳೆ ಅನ್ನೋದು ಹೇಳಕತ್ತದ, ಈಗ ತಿನ್ನಕತ್ತಾಳೆ, ಈಗ ಅಂತಕ್ಕಂಥದ್ದು. ಮುಂದೆ ಕಮ್ ಸೂನ್, ಇಟ್ಸ್ ಗೆಟಿಂಗ್ ಲೇಟ್. ಕಮ್ ಸೂನ್ ಅಂದ್ರೆ ಜಲ್ದಿ ಬಾ, ತಡ ಆಗಕತ್ತತಿ. ಬಾ ಅನ್ನೋದಕ್ಕೆ ವಿಶೇಷಣ ಏನು? ಜಲ್ದಿ ಬಾ, ಸೂನ್ ಅಂತಕ್ಕಂಥದ್ದು. ಮುಂದೆ ಹಿ ವಿಲ್ ಕಮ್ ಟುಮಾರೋ, ಅವನು ನಾಳೆ ಬರುತ್ತಾನೆ. ಯಾವಾಗ ಬರ್ತಾನೋ? ನಾಳೆ ಬರುತ್ತಾನೆ. ನಾಳೆ ಬರುವನು ಅನ್ನೋದನ್ನ ಹೇಳ್ತಿರ್ತಾರಲ್ಲ ನೀವು, ನಾಳೆ ಬರುವನು. ಅವು ಯಾವಾಗ ಬರ್ತಾನ ಅಂತಕ್ಕಂಥ ಕ್ರಿಯೆ ಏನತ್ಲೆ ಅದ್ರ ಕ್ರಿಯೆಯನ್ನು, ಆ ಕ್ರಿಯೆಯ ಸಮಯವನ್ನು ಯಾವ್ದು ಹೇಳತ್ತದ? ಟುಮಾರೋ ಅಂತಕ್ಕಂಥ ಪದ ಹೇಳಕತ್ತೈತಿ. ಈ ಟುಮಾರೋ ಅಂತಕ್ಕಂಥ ಪದವನ್ನು ನಾವು ಏನಂತ ಕರಿತೀವಪ್ಪ ಅಂತಾರೆ ಅಡ್ವರ್ಬ್ ಆಫ್ ಟೈಮ್ ಅಂತೇಳಿ ಕರಿತೀವಿ. ಹಾಗೆ ಸೂನ, ಲೇಟ, ಅರ್ಲಿ, ಲೇಟರ ಇವೆಲ್ಲನೂ ಕೂಡ ಏನಕ್ಕಪ್ಪ ಅಂದ್ರೆ ಅಡ್ವರ್ಬ್ ಆಫ್ ಟೈಮ್ ಆಗ್ತಾವ. ಇನ್ನು ಮೂರನೇದು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದ್ರೆ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಆವರ್ತನ ಅಂತ ಕರಿತೀವಿ. ನಾವು ಪರಿಸರ ಅಧ್ಯಯನದೊಳಗೆ ಚಲನೆಯ ನಿಯಮಗಳನ್ನ ನೋಡುವಾಗ ಆವರ್ತನ ಚಲನೆ ಅಂತ ಕರಿತೀವಲ್ಲ. ಹೋಗ್ತತಿ ಬರ್ತತಿ, ಹೋಗ್ತತಿ ಬರ್ತತಿ, ಅಂದ್ರೆ ಪುನರಾವರ್ತನೆ ಆಗ್ತಿರ್ತೈತಿ ರೀ. ಆಫನ್ ಆ್ಯಂಡ್ ಆಫನ್ ನಡೀತಿರ್ತದ. ಅದಕ್ಕೆ ಇದು ಏನು ಹೇಳ್ತತಿ? ಇಟ್ ಎಕ್ಸ್ಪ್ಲೇನ್ ಹೌ ಆಫನ್ ದ ಆಕ್ಷನ್ ಹ್ಯಾಪನ್ಸ್. ಅಂದ್ರೆ ಇಲ್ಲಿ ಕ್ರಿಯಾಪದ ಎಷ್ಟು ಸರ್ತಿ ಪುನರಾವರ್ತನೆಗೊಂಡದ ಅನ್ನೋದ್ರ ಬಗ್ಗೆ ಹೇಳ್ತದ. ಅದಕ್ಕೆ ನಾವು ಒನ್ಸ, ಟ್ವೈಸ, ಟ್ರೈಸ, ಆಲ್ವೇಸ, ನೆವರ ಇವನ್ನೆಲ್ಲ ಏನು ಮಾಡ್ತೀವಪ್ಪ ಅಂತಾರೆ ನಾವು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದ್ರಾಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಅದನ್ನ ತೊಗೊಂಡ್ರಿ, ಆಕೆ ಹಾಡಕ್ಕಿನ ಬಿಡೋದು ಬೇಡ. ಸಿ ಸಿಂಗ್ಸ್ ಆಲ್ವೇಸ್. ಸಿ ಸಿಂಗ್ಸ್ ಆಲ್ವೇಸ್. ಆಕೆ ಯಾವಾಗಲೂ ಏನು ಮಾಡ್ತಾಳು? ಹಾಡುತ್ತಾಳೆ. ಎಂದರೆ ಒಮ್ಮೆ ಮೇಲೆ ದಿನ ಹಾಡ್ತಾಳ್ರಿ ಸರ್, ಪ್ರತಿನಿತ್ಯ ಹಾಡುತ್ತಾಳೆ, ಪ್ರತಿನಿತ್ಯ ರಿಪೀಟ್ ಆಕತ್ತೆ ಅದು. ನೆಕ್ಸ್ಟ್ ಋತಿಕ್ ರೋಷನ್ ನೋಡಿರಲ್ಲ, ಬಾಡಿ ಗಿಡಿ ಫಿಟ್ ಇಟ್ಕೊಂಡಾನ. ಹ್ಯಾಕ್ ಫಿಟ್ ಇಟ್ಕೊಂಡಾನವ? ನಮ್ಮಂಗೆ ಶಿಕ್ಷಕಲ್ಲಿ ತಿನ್ನಂಗಿಲ್ಲ, ಅದನ್ನು ಹೇಳ್ಬೇಕಾಗೈತಿ. ಹಿ ರೇರ್ಲಿ ಈಟ್ಸ್ ಫಾಸ್ಟ್ ಫುಡ್.
ರೇರ್ಲಿ ಯಾವಾರ ತಪ್ಪಿತಿತ್ತಾನ್ರಿ ದಿನ ಏನು ಮಾಡ್ತಾನ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡ್ತಾನ. ಹೌದಿಲ್ಲೋ? ನಿನ್ನೆ ಆರ್ ಸಿ ಬಿ ಮ್ಯಾಚ್ ಆತ್ರಿ. ವಿರಾಟ್ ಕೊಹ್ಲಿ ಸೆಂಚುರಿ ಬಡ್ದ. ಹಾಂ ವಿರಾಟ್ ಕೊಹ್ಲಿ ಸೆಂಚುರಿ ಬಡ್ದ ನೀವೇನಂತೀರಿ? ಅವಾಗಲೂ ಚೇಸ್ ಮಾಡೋತ್ನಾಗ ಕಾಯಂ ಬ್ಯಾಟಿಂಗ್ ಆಡ್ತಾನ ಅವ ಅದನ್ನ ಹೇಳ್ಬೇಕಾದಾಗ ಹೆಂಗೆ ಹೇಳ್ತೀರಿ? ಕಾಯಂ ಚೇಜಿಂಗ್ದಾಗ ಬ್ಯಾಟಿಂಗ್ ಆಡ್ತಾನೆ ರೀ ಅವ. ಕಾಯಂ ಯಾವಾಗ ಆಡ್ತಾನೋ ಕಾಯಂ ಚೇಜಿಂಗ್ ಇದ್ದಾಗ ಕಾಯಂ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಾನು ಅಂದ್ರೆ ಅವ್ನ ಮ್ಯಾಗ ಅಷ್ಟು ಭರೋಸಾ. ಯಾಕೆ ಅದು ಆ ಆ್ಯಕ್ಷನ್ ರಿಪೀಟ್ ಹಂಗೆ ಆಕತ್ತೆ. ಸೊ ಈ ಆ್ಯಕ್ಷನ್ ರಿಪೀಟ್ ಆಗ್ತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಆ್ಯಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ರೀ. ಇನ್ನು 4ನೇದು ಆ್ಯಡ್ವರ್ಬ್ ಆಫ್ ಡಿಗ್ರಿ. ಇದಕ್ಕೆ ನಾವು ಪದವಿಯ ಕ್ರಿಯಾ ವಿಶೇಷಣನ ಅನ್ಬೇಕ್ರಿ. ಬಟ್ ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರು ಇಟ್ಕೋಬೋದು ನಾವು. ಯಾಕಂದ್ರೆ ಸ್ಥಿತಿತ್ವ ಕ್ರಿಯಾ ವಿಶೇಷಣ ಅಂತೇಳಿ. ಇದು ಏನು ಮಾಡ್ತತಿ? ಸಂವೇದನಾ ಕ್ರಿಯಾ ವಿಶೇಷಣ ಅಂದ್ರೂ ನಡಿತೈತ್ರಿ. ಇದು ಕ್ರಿಯೆಯ ಇಂಟೆನ್ಸಿಟಿ ಹೆಂಗೈತೆ ಅನ್ನೋದು ಹೇಳ್ತೈತ್ರಿ. ಕ್ರಿಯೆಯ ಇಂಟೆನ್ಸಿಟಿ ಹೆಂಗತ್ತೆ ಅನ್ನೋದು ಹೇಳ್ತದ. ಆ ಇಂಟೆನ್ಸಿಟಿಯನ್ನು ನಾವು ಏನು ಮಾಡ್ತೀವಪ್ಪ ಅಂತಾರೆ ಇಲ್ಲಿ ಬಿಡಿಸ್ತೀವಿ. ಅದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಇಂಟೆನ್ಸಿಟಿಗೆ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಮೂವಿ ನೋಡೋಕೆ ಹೋಗಿರ್ತೀವಿ. ಮೂವಿ ನೋಡಿದ ನಂತರ ನಮಗೆ ಅದ್ರ ಬಗ್ಗೆ ಒಂದು ಫೀಲ್ ಇರ್ತದೆ. ಫೀಲ್ ಹೆಂಗಿರ್ತದೆ? ಹೊರಗೆ ಬಂದ ತಕ್ಷಣ ಯಾರೋ ಒಬ್ರು ಮೈಕ್ ಹಿಡ್ಕೊಂಡು ಬಂದು ನಿಂತು ಕೇಳ್ತಾರೆ ಹೆಂಗಿತ್ತು ರೀ ಮೂವಿ ಅಂತೇಳಿ. ಮೂವಿ ಹೆಂಗಿತ್ತು ಅಂತ ಹೇಳಿದಾಗ ಮೂವಿ ಬಗ್ಗೆ ನಾವು ಹೇಳ್ತಿರ್ತೀವಿ ನೋಡ್ರಿ. ಮೂವಿ ಬಗ್ಗೆ ಹೇಳ್ಬೇಕಾದಾಗ ನಮ್ಮ ಭಾವನೆ ಹೆಂಗೈತಿ ಅದ್ರ ಬಗ್ಗೆ ಇಂಟೆನ್ಸಿಟಿ ಸಂವೇದನೆಯನ್ನು ನಾವು ವ್ಯಕ್ತಪಡಿಸ್ತೀವಿ. ಆ ಸಂವೇದನೆ ಹೆಂಗೆ ವ್ಯಕ್ತಪಡಿಸ್ತೀವಿ? ದಿಸ್ ಮೂವಿ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಮೂವಿ ಹೆಂಗೈತಪ್ಪ ಅಂತಾರೆ ಕುತೂಹಲಕಾರಿಯಾಗೈತಿ. ಹೌದಾ? ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತಾರೆ ಆ್ಯಡ್ವರ್ಬ್ ಆಫ್ ಡಿಗ್ರಿ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡೋನು. ಹಿ ವಾಸ್ ಫೀಲಿಂಗ್ ವೆರಿ ಹಾಟ್. ಈ ಹಾಟ್ ಅಂತಕ್ಕಂಥದ್ದು ಫೀಲಿಂಗ್ ಬಗ್ಗೆ ಹೇಳಕತ್ತಿದ್ರೆ ತಲೆಯಾಗಿರಲಿ. ಅವ ಅನುಭವಿಸಕತ್ತಾನ. ಹೆಂಗೆ ಅನುಭವಿಸಕತ್ತಾನು? ಹೊರಗಿನ ಹೀಟ್ನೆಸ್ಸನ್ನು ಅನುಭವಿಸಕತ್ತಾನ. ಆ ಅನುಭವಿಸೋದಕ್ಕೆ ವರ್ಣನೆಯಾಗಿ ಹಾಟ್ ಬಂದದ. ಸೊ ಇದು ಆ್ಯಡ್ವರ್ಬ್ ಆಫ್ ಡಿಗ್ರಿ. ಇನ್ನು 5ನೇದು ಯಾವುದಪ್ಪ ಅಂದ್ರೆ ಆ್ಯಡ್ವರ್ಬ್ ಆಫ್ ಕಂಜೆಕ್ಟಿವ್ ಅಂತೇಳಿ. ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆ್ಯಡ್ವರ್ಬ್ ಆಫ್ ಕಂಜೆಕ್ಟಿವ್ ಅಂದ್ರೆ ಏನು? ಕಂಜೆಕ್ಷನ್ ಅಂದ್ರೆ ಗೊತ್ತದ ನಮಗೆ ಈಗ ಆಲ್ರೆಡಿ. ಸಂಬಂಧ ಸೂಚಕವೇ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿವಿ. ಇದು ಆ್ಯಡ್ವರ್ಬ್ ಆಫ್ ಕಂಜೆಕ್ಟಿವ್ ಅಂದ್ರೆ ಏನಪ್ಪ ಅಂತಾರೆ ಇಟ್ ಕನೆಕ್ಟ್ಸ್ ಆ್ಯನ್ ಇಂಡಿಪೆಂಡೆಂಟ್ ಕ್ಲಾಸ್ ಟು ಮೇನ್ ಸೆಂಟೆನ್ಸ್. ಅಂದರೆ ಸ್ವತಂತ್ರವಾಗಿರ್ತಕ್ಕಂಥ ಉಪವಾಕ್ಯವನ್ನು ಮುಖ್ಯ ವಾಕ್ಯಕ್ಕೆ ಜೋಡಿಸ್ತಕ್ಕಂಥ ಕೆಲಸ ಮಾಡ್ತದೆ. ಹೆಂಗೆ ಜೋಡಿಸ್ತದ? ಜೋಡಿಸ್ಬೇಕಾದಾಗ 2 ಕ್ರಿಯೆಗಳನ್ನು ಜೋಡಿಸ್ತದ್ರಿ. ತಲೆಗಿರಲಿ. ಏನು ಮಾಡ್ತಾರೆ? 2 ಕ್ರಿಯೆಗಳನ್ನು ಜೋಡಿಸ್ತದ. ಅದಕ್ಕೆ 2 ಕ್ರಿಯೆಗಳನ್ನ ಜೋಡಿಸ್ಬೇಕಾದಾಗ ಹೆಚ್ಚು ನಾವು ಎಲ್ಲಿ ಕಂಡುಕೊಳ್ತೀವಪ್ಪ ಅಂತ ಇವತ್ತು ಕಾರಣ ಕೊಡಿದ್ರೊಳಗೆ ಕಂಡುಕೊಳ್ತೀವಿ. ತಿಳಿತ್ರಿ? ಕಾರಣ ಕೊಡಿ ಒಳಗೆ ಏನು ಮಾಡ್ತೀವಪ್ಪ ಅಂತಾರೆ 2 ಒಂದು ಸ್ಟೇಟ್ಮೆಂಟ್ ಕೊಟ್ಟ ಇದಕ್ಕೆ ಕಾರಣ ಕೊಡ್ರಿ ಅಂದಾಗ ಅದು ಹೆಂಗೆ ಕಾರಣ ಕೊಡ್ತಿರ್ತೀವಲ್ಲ ಅವಾಗ ಇದನ್ನ ಹೆಚ್ಚಾಗಿ ಬಳಸ್ತೀವಿ. ಇಲ್ಲಿ ನೋಡ್ಬೇಕಾದದ್ದು ಹವೆವರ, ಮೀನ್ ವೈಲ, ದೇರ್ಪುರ, ಆಮೇಲೆ ಇಂಥವು ಎಲ್ಲ ಬರ್ತಾವೆ. ಇವೆಲ್ಲ ಎದ್ರೊಳಗೆ ಬರ್ತಾವೆ ಅಂದ್ರೆ ಇದ್ರೊಳಗೆ ಬರ್ತಾವೆ ರೀ. ಒಂದು ಎಕ್ಸಾಂಪಲ್ ನೋಡೋಣ್ರಿ ಇದಕ್ಕೂ. ಏನು ಎಕ್ಸಾಂಪಲ್? ಇಟ್ ವಾಸ್ ರೈನಿಂಗ್ ದೇರ್ಫೋರ್ ವಿ ಸ್ಟೇಡ್ ಇನ್ಸೈಡ್. ಅಂದ್ರೆ ಆ ಟೈಮ್ಗೆ ಏನಾಗತ್ತೈತಿ? ಹೊರಗೆ ಮಳೆ ಬರಾಕತ್ತಿತ್ತು. ಅದಕ್ಕೆ ನಾವು ಎಲ್ಲಿ ಉಳಿದೀವು? ಒಳಗೆ ಉಳಿದೀವು. ಒಳಗೆ ಉಳಿಯೋದು, ಮಳೆ ಬರೋದು ಇವೆರಡೂ ಕ್ರಿಯೆಗಳನ್ನು ಏನು ಮಾಡ್ತಿದ್ವು? ದೇರ್ಫೋರ್ ಅಂತಕ್ಕಂಥದ್ದು ಕನೆಕ್ಟ್ ಮಾಡಿತ್ತು. ಇಂಥ ಕೆಲಸವನ್ನು ಯಾವ್ದು ಮಾಡ್ತದಲ್ಲ ಆ ಒಂದು ಪದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಆ್ಯಡ್ವರ್ಬ್ ಆಫ್ ಕಂಜೆಕ್ಟಿವ್ ಅಂತ ಕರಿತೀವಿ. ಇದು ಸಂಬಂಧ ಸೂಚಕ ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಸೊ ಇಲ್ಲಿಗೆ ನಮಗೆ ಆ್ಯಡ್ವರ್ಬ್ನ 5 ವಿಧಗಳು ಅರ್ಥ ಆದವು ಅಂತ ತಿಳ್ಕೊಂಡೇನಿ. ಈ ಆ್ಯಡ್ವರ್ಬ್ನ 5 ವಿಧಗಳು ಮುಗಿದ ನಂತರ ನೆಕ್ಸ್ಟ್ ನಮ್ಮಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ
ಪ್ರಿಪೊಸಿಷನ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಪಾರ್ಟ್ಸ್ ಆಫ್ ಸ್ಪೀಚ್. ಯಾಕಂದ್ರೆ ಮುಂಬರ್ತಕ್ಕಂಥ ಇನ್ನು ಮುಂದೆ ಬರುವಾಗಲಿ ಹಿಂದಿನ ಎಕ್ಸಾಮ್ಸ್ಗಳನ್ನಾಗಲಿ ನೋಡ್ರಿ, ಹೆಚ್ಚಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಪ್ರಶ್ನೆಗಳು ಬಂದಾಗ ಹೆವಿಲಿ ಫೋಕಸ್ಡ್ ಆನ್ ಪ್ರಿಪೊಸಿಷನ್ ಇರ್ತಾವ್ರಿ. ಯಾಕಪ್ಪ ಅಂತಾರೆ ಪ್ರಿಪೊಸಿಷನ್ ಒಂದು 4-5 ಕಲ್ತು ಬಿಡ್ತೀವಿ ಅಂದ್ರೆ ಪ್ರಿಪೊಸಿಷನ್ ಮುಗಿದು ಅಂತಲ್ಲ. ಸಿಕ್ಕಾಪಟ್ಟೆ ಪ್ರಿಪೊಸಿಷನ್ ಅದಾವ. ಯಾಕಪ್ಪ ಅಂದ್ರೆ ಪ್ರಿಪೊಸಿಷನ್ ಅಂದ್ರೆ ಏನು ಅನ್ನೋದು ಹೇಳೇನೆ ನಿಮಗೆ. ಪೊಸಿಷನನ್ನು ಹೇಳ್ತದೆ ಅದು. ಪೊಸಿಷನ್ ಹೇಳ್ಬೇಕಾದಾಗ ಮ್ಯಾಲ ಕೆಳಗ ಆ ಕಡೆ ಈ ಕಡೆ ಅಂತಕ್ಕಂಥವು ಸಿಕ್ಕಾಪಟ್ಟೆ ನಾವು ಏನು ಮಾಡ್ತೀವಿ ಪೊಸಿಷನ್ಗಳನ್ನ ನೋಡ್ತೀವಿ. ಆ ಪೊಸಿಷನ್ಗಳನ್ನು ಏನು ಮಾಡ್ತೀವಪ್ಪ ಅಂತಂದರೆ ಪ್ರಿಪೊಸಿಷನ್ ಅಡಿಯಲ್ಲಿ ನೋಡ್ತೀವಿ. ನಾಳೆ ವಿಡಿಯೋದಲ್ಲಿ ಅಂದರೆ ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾವು ಪ್ರಿಪೊಸಿಷನ್ನ ಕುರಿತು ಚರ್ಚೆ ಮಾಡೋಣ. ಇವತ್ತಿಗೆ ಇಷ್ಟು ಈ 5 ಅಡ್ವರ್ಬ್ಗಳ ಬಗ್ಗೆ ಹೇಳಿದ್ದು ಅರ್ಥ ಆಗೈತಿ ಅಂತ ತಿಳ್ಕೊಂಡಿನಿ. ಅಕಸ್ಮಾತ್ ಏನಾದರೂ ಇದ್ರೊಳಗೆ ಸಮಸ್ಯೆ ಇದ್ದರೆ ದಯಮಾಡಿ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಹಂಗೆ ಇದುವರೆಗೂ ಕೂತ್ಕೊಂಡು ಶಾಂತ ರೀತಿಯಿಂದ ಕೂತ್ಕೊಂಡು ಇಂಟ್ರೆಸ್ಟಿಂಗ್ಲಿ ನಮ್ಮ ವಿಡಿಯೋನ ನೋಡಿ ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹೃದಯ ತುಂಬಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಇನ್ನು ಮುಂದೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹಂಗೆ ಹೋಗುತ್ನ್ಯಾಗ ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಹಂಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಎಲ್ರಿಗೂ ಗುಡ್ ಬೈ.